ಇನ್ನು ಪವರ್ ಶೇರಿಂಗ್ ವಿಚಾರವಾಗಿ ಸಿಎಂ ವರ್ಸಸ್ ಡಿಸಿಎಂ ಪವರ್ ಶೇರಿಂಗ್ ಜಟಾಪಟಿ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ. ಜೋರಾಯಿತು ಪವರ್ ಹಂಚಿಕೆ ಪಾಲಿಟಿಕ್ಸ್. ಸಿಎಂ ಕುರ್ಚಿ ವಿಚಾರದಲ್ಲಿ ನಾನಾ ನೀನಾ ಪಾಲಿಟಿಕ್ಸ್ ವಿಪರೀತವಾಗಿ ನಡೀತಿದೆ. ಸಿಎಂ ವರ್ಸಸ್ ಡಿಸಿಎಂ ಪವರ್ ಶೇರಿಂಗ್ ವಿಚಾರ ಜೋರಾಯಿತು. ಪವರ್ ಹಂಚಿಕೆ ಪಾಲಿಟಿಕ್ಸ್, ಅಧಿಕಾರ ಹಂಚಿಕೆ ಪಾಲಿಟಿಕ್ಸ್. ಸಿಎಂ ಕುರ್ಚಿ ವಿಚಾರದಲ್ಲಿ ನಾನಾ ನೀನಾ ಪಾಲಿಟಿಕ್ಸ್ ನಡೆಯುತ್ತಿದೆ. ನಾನು ಕೊಡೆ ನೀನು ಬಿಡೆ ಎನ್ನುತ್ತಿರುವ ಉಭಯ ನಾಯಕರು. ಒಂದು ಕಡೆ ಡಿಸಿಎಂ ಬಿಡುತ್ತಿಲ್ಲ, ಮತ್ತೊಂದು ಕಡೆ ಸಿಎಂ ಬಿಡುತ್ತಿಲ್ಲ. ಸಿಎಂ ಬೆಂಗಳೂರಿನಲ್ಲಿ ಠಿಕಾಣಿ ಡಿಕೆಶಿ ದೆಹಲಿ ಹೈಕಮಾಂಡ್ ಅಂಗಳದಲ್ಲಿ ಬಿಸಿ. ಸಿದ್ದರಾಮಯ್ಯ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಬ್ಯುಸಿಯಾದರೆ ಮತ್ತೊಂದು ಕಡೆ ಡಿಕೆಶಿ ಬಜೆಟ್ ಸಭೆಗಳಿಗೆ ಗೈರಾಗಿ ದೆಹಲಿ ಟೂರ್ ಅನ್ನು ಮಾಡ್ತಿದ್ದಾರೆ. ದೆಹಲಿಯಲ್ಲಿ ಲಾಬಿ ಮಾಡೋದಕ್ಕೆ ತೆರಳಿರುವ ಡಿಕೆ ಶಿವಕುಮಾರ್. ಸಿಎಂ ವರ್ಸಸ್ ಡಿಸಿಎಂ ಪವರ್ ಶೇರಿಂಗ್ ಜಟಾಪಟಿ ಜೋರಾಗಿದೆ. ಕೊಟ್ಟ ಕುದುರೆಯನ್ನೇರದವ ವೀರನೂ ಅಲ್ಲ ಶೂರನೂ ಅಲ್ಲ. ನನಗೀಗ ಕುದುರೆ ಸಿಕ್ಕಿದೆ, ಅದನ್ನ ಏರಿಯೇ ತೀರ್ತೀನಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರ ಮುಖದಲ್ಲೊಂದು ಕ್ಷಾತ್ರ ತೇಜಸ್ಸು ಬರೋದಕ್ಕೆ ಪಾಪ ಸತತ ಪ್ರಯತ್ನ. ರಾಜ್ಯ ಮಟ್ಟದಲ್ಲಿ ಲಾಬಿ ಮಾಡಿ ಆಯಿತು. ಇನ್ನು ದೆಹಲಿಯ ಹೈಕಮಾಂಡ್ ನಾಯಕರ ಅಂಗಳಕ್ಕೆ ಹೋಗಾದ್ರೂ ಕೂಡ ನಾನು ಗಿಟ್ಟಿಸಿಕೊಳ್ಳುತ್ತೇನೆ ಅನ್ನೋ ಜಿದ್ದಿಗೆ ಬಿದ್ದಿರುವ ಡಿಕೆ ಶಿವಕುಮಾರ್ ತನ್ನ ಛಲವನ್ನ ಎಲ್ಲೂ ಕೂಡ ನಿಲ್ಲಿಸ್ತಿಲ್ಲ. ಸಿಎಂ ಕುರ್ಚಿ ವಿಚಾರ ಇನ್ನೂ ಕೂಡ ಸಂಧಾನ ಆಗಿಲ್ಲ. ಬ್ರೇಕ್ಫಾಸ್ಟ್ ಸಭೆಯ ಮುಖಾಂತರವಾಗಿ ತಾತ್ಕಾಲಿಕ ವಿರಾಮ ಸಿಕ್ತೇ ಹೊರತಾಗಿ ಇದಕ್ಕೊಂದು ತಾರ್ಕಿಕವಾದ ಉತ್ತರ ಸಿಕ್ಕಿರಲಿಲ್ಲ. ಚಳಿಗಾಲದ ಅಧಿವೇಶನ ಇದಕ್ಕೊಂದು ಟೆಂಪ್ರವರಿ ಬ್ರೇಕ್ ಆಗಿತ್ತೇ ಹೊರತಾಗಿ ಇದಕ್ಕೊಂದು ಶಾಶ್ವತವಾದ ಪರಿಹಾರ ಆಗಿರಲಿಲ್ಲ. ಈಗ ಮತ್ತೆ ಪವರ್ ಶೇರಿಂಗ್ ವಿಚಾರ ಚರ್ಚೆಯಲ್ಲಿದೆ. ಯತೀಂದ್ರ ಸಿದ್ದರಾಮಯ್ಯ ಆಗಾಗ ಹೇಳಿಕೆ ಕೊಡ್ತಾರೆ, ಅದಕ್ಕೆ ಕೌಂಟರ್ ಹೇಳಿಕೆಯಾಗಿ ಡಿಕೆ ಶಿವಕುಮಾರ್ ಅವರು ಕೂಡ ಕೊಡ್ತಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದು ವೇದವಾಕ್ಯ ಅಲ್ಲ ಅಂತ ಹೇಳಿ ಡಿಕೆ ಬಣದ ಬೆಂಬಲಿಗರು ಹೇಳ್ತಾರೆ. ಹೈಕಮಾಂಡ್ ನಾಯಕರು ಇದರಲ್ಲಿ ಮಧ್ಯಪ್ರವೇಶ ಮಾಡಲೇಬೇಕು ಅಂತ ಹೇಳಿ ಮತ್ತೊಂದು ವಿಭಾಗ. ಹೈಕಮಾಂಡ್ ನಾಯಕರು ಮಧ್ಯಪ್ರವೇಶದ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಕೊಡದೇ ಇದ್ದರೆ ಇದು ದಿನ ಕಳೆದ ಹಾಗೆ ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ. ಕಾಂಗ್ರೆಸ್ ಇಬ್ಬಾಗಕ್ಕೂ ಕಾರಣವಾದೀತು ಅನ್ನೋ ವಿಚಾರ. ಒಂದು ಕಡೆ ಡಿಕೆ ಬಣ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಬಣ, ಮತ್ತೊಂದು ಕಡೆ ಖರ್ಗೆ ಬಣ, ಇನ್ನೊಂದು ಕಡೆ ತಟಸ್ಥ ಬಣ. ಈ ನಾಲ್ಕು ಬಣಗಳು ಸಾಂಪ್ರದಾಯಿಕ ರಾಜ್ಯದಲ್ಲಿ ಚಾಲ್ತಿ ಇರುವಂತಹ ಬಣಗಳು ಕಾಂಗ್ರೆಸ್ಸಿನಲ್ಲಿ. ಆದರೆ ಈ ಎಲ್ಲ ಬಣಗಳು ಒಂದೊಂದು ಅಭಿಪ್ರಾಯಗಳನ್ನು ಪ್ರಕಟಿಸುತ್ತಾ ಕಾಂಗ್ರೆಸ್ ಅನ್ನ ಪ್ರಮುಖ ಇಬ್ಬಾಗ ಮಾಡಿ ಯಾರು ಅನ್ನೋ ಚರ್ಚೆಗಳು ಕೂಡ ಆಗ್ತಿದೆ. ಮತ್ತೊಂದು ಕಡೆ ಇಬ್ಬರಲ್ಲಿ ಒಬ್ಬರೂ ಕೂಡ ಸ್ಪರ್ಧೆಯಿಂದ ಹಿಂದೆ ಉಳಿಯುತ್ತಿಲ್ಲ. ಸಿಎಂ ಸಿದ್ದರಾಮಯ್ಯ ನಾನು ಕೊಡೆ, ಇನ್ನು ಡಿಕೆ ಶಿವಕುಮಾರ್ ನೀನು ಬಿಡೆ ಅನ್ನೋ ತರಹದ ಜಟಾಪಟಿಗೆ ಕಾರಣವಾಗಿದೆ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಬೆಂಗಳೂರಿನಲ್ಲಿ ಠಿಕಾಣಿ ಪೂರ್ವಭಾವಿ ಸಭೆ ಮಾಡ್ತಿದ್ದಾರೆ ಬಜೆಟ್ ವಿಚಾರದಲ್ಲಿ. ಇನ್ನು ಡಿಕೆ ಶಿವಕುಮಾರ್ ಆ ಸಭೆಗಳಿಗೂ ಕೂಡ ಗೈರಾಗಿ ದೆಹಲಿ ಭೇಟಿ ಮಾಡ್ತಾ ಇದ್ದಾರೆ. ಇನ್ನು ಈ ಒಂದು ಸಿಎಂ ಜಟಾಪಟಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾಯಕತ್ವ ಬದಲಾವಣೆಯ ಬಗ್ಗೆ ಚರ್ಚೆ ಆಗಿಲ್ಲ. ನೋಡಿ, ಇದು ಪ್ರಮುಖವಾಗಿ 2023ರಲ್ಲಿ ಮಾತುಕತೆನೇ ನಡೆದಿಲ್ಲ. ಹೈಕಮಾಂಡ್ ಏನು ಹೇಳುತ್ತೋ ಅದೇ ಅಂತಿಮ ಅಂದಿರುವ ಸಿದ್ದರಾಮಯ್ಯ. ಹೈಕಮಾಂಡ್ ಹೇಳಿದ್ರೆ ಬಿಟ್ಟು ಬಿಡ್ತೀನಿ ಅಂತಿರುವ ಸಿದ್ದರಾಮಯ್ಯ. ಈ ನಡುವೆ ಸಿಎಂ ಬಣದಲ್ಲಿ ಪ್ರತ್ಯೇಕ ಟಾಕ್ವಾರಗಳು ನಡೀತಿದೆ. ಸಿಎಂ ಸಿದ್ದರಾಮಯ್ಯ ಫುಲ್ಲು ಸೇಫು, ಸುಭದ್ರರಾಗಿದ್ದಾರೆ. ಬಜೆಟ್ ಬಳಿಕ ಪಂಚರಾಜ್ಯಗಳ ಚುನಾವಣೆ ಮುಗಿಯುವವರೆಗೂ ಸೇಫ್ ಅಂತ ಚರ್ಚೆ. ಆದರೆ ಡಿಕೆ ಶಿವಕುಮಾರ್ ಬಣದಲ್ಲಿ ಆಗ್ತಿರುವಂತಹ ಚರ್ಚೆಯೇ ಬೇರೆ. ಕರ್ನಾಟಕ ರಾಜಕೀಯಕ್ಕೂ ಹೊರ ರಾಜ್ಯದ ಚುನಾವಣೆಗೆ ಸಂಬಂಧ ಏನು? ಡಿಕೆಶಿಗೆ ಅಂದು ಮಾತು ಕೊಟ್ಟಿದ್ದೀರಿ, ಇಂದು ಬಿಟ್ಟು ಕೊಡಿ ಅಂತ ಒತ್ತಾಯಗಳು ಕೂಡ ಕೇಳಿ ಬರ್ತಿದೆ. ಏಪ್ರಿಲ್ ತಿಂಗಳಲ್ಲಿ ಅಧಿಕಾರ ಕೊಡಲೇಬೇಕು ಅಂತ ಹೈಕಮಾಂಡ್ ಮುಂದೆ ಪಟ್ಟು ಈ ಅವಧಿಯಲ್ಲಿಯೇ ಸಿಎಂ ಆಗಬೇಕು ಅಂತ ಡಿಕೆ ಶಿವಕುಮಾರ್ ಪಟ್ಟು ಹಿಡಿದು ಕೂತಿದ್ದಾರೆ. ಇತ್ತ ಸಿಎಂ ಡಿಸಿಎಂ ಕದನದಲ್ಲಿ ಅಧಿಕಾರಿಗಳು ಆಡಿದ್ದೇ ಆಟ. ಅಧಿಕಾರಿಗಳದ್ದೇ ಸರ್ಕಾರದಲ್ಲಿ ಫುಲ್ಲು ದರ್ಬಾರು, ಮೇಲಾಟಗಳು ನಡೀತಿದೆ. ಡಿಕೆಶಿ ಸಿಎಂ ನಡುವೆ ಅಧಿಕಾರ ಹಂಚಿಕೆ ಪಾಲಿಟಿಕ್ಸ್ ಮಧ್ಯದಲ್ಲಿ ಅಧಿಕಾರಿಗಳು ಆಡಿದ್ದೇ ಚದುರಂಗದ ಆಟ. ಈ ಪವರ್ ಶೇರಿಂಗ್ ವಿಚಾರ ಅನ್ನೋದು ರಾಜ್ಯದಲ್ಲಿ ಚರ್ಚೆ ಆಗೋದಕ್ಕೆ ಕಾರಣ ಏನು?
2023ರ ಅಸೆಂಬ್ಲಿ ಎಲೆಕ್ಷನ್ನಿಗೂ ಮುನ್ನ ಡಿ.ಕೆ. ಶಿವಕುಮಾರ್ ಅವರನ್ನು ಮತ್ತು ಸಿದ್ದರಾಮಯ್ಯರನ್ನ ದೆಹಲಿ ಅಂಗಳಕ್ಕೆ ಕರೆಸಲಾಯಿತು. 4 ಗೋಡೆಯ ಮಧ್ಯದಲ್ಲಿ ಇಬ್ಬರನ್ನು ಕೂರಿಸಲಾಯಿತು. ಆ ಸುತ್ತಮುತ್ತ ಮಲ್ಲಿಕಾರ್ಜುನ್ ಖರ್ಗೆ ಕೂತಿದ್ರು. ಹೈಕಮಾಂಡ್ ನಾಯಕರು ಎಂದು ಕರೆಸಿಕೊಳ್ಳುವ ಸುರ್ಜೇವಾಲಾ ಇದ್ರು, ವೇಣುಗೋಪಾಲ್ ಇದ್ರು, ರಾಹುಲ್ ಗಾಂಧಿ ಅವರು ಕೂಡ ಇದ್ರು ಎಂದು ಹೇಳಲಾಗುತ್ತೆ. ಹಾಗಾದ್ರೆ ಆ ದುಂಡು ಮೇಜಿನ ಸಭೆಯಲ್ಲಿ, ಚರ್ಚೆಗೆ ದುಂಡು ಮೇಜು ಅಂತಾನೆ ವ್ಯಾಖ್ಯಾನ ಮಾಡೋಣ, ಆ ದುಂಡು ಮೇಜಿನ ಸಭೆಯಲ್ಲಿ ಸಿದ್ದರಾಮಯ್ಯ ಮತ್ತು ಡಿ.ಕೆ.ಶಿ ಇಬ್ಬರಿಗೂ ಒಂದು ವಾಗ್ದಾನವನ್ನು ಮಾಡಲಾಗಿತ್ತು. ಏನದು ವಾಗ್ದಾನ? 2023ರ ಚುನಾವಣೆ ಅದು ಅತ್ಯಂತ ನಿರ್ಣಾಯಕ ಚುನಾವಣೆ. ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಕರ್ನಾಟಕದಲ್ಲಿ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಬೇಕಾಗಿ ಬರುತ್ತೆ. ಉಳಿಸಿಕೊಳ್ಳಬೇಕು ಅಂದ್ರೆ ಜಾತಿ ಆಧಾರಿತ ರಾಜಕೀಯವನ್ನ ಮಾಡಬೇಕು. ಒಂದು ಕಡೆ ಕುಮಾರಸ್ವಾಮಿಯಂತಹ ಪ್ರಬಲ ಒಕ್ಕಲಿಗ ನಾಯಕನ ನಟ್ಟ ನಡುವೆ ಡಿ.ಕೆ. ಶಿವಕುಮಾರ್ ಕೂಡ ಒಕ್ಕಲಿಗ ಸಮುದಾಯದ ಮತ್ತೊಬ್ಬ ಏಕಮಾತ್ರ ನಾಯಕನಾಗಿ ಹೊರಹೊಮ್ಮಬೇಕು. ಹಾಗಾಗಿ ರಾಜ್ಯದಲ್ಲೊಂದು ವೇವ್ ಕ್ರಿಯೇಟ್ ಆಗಬೇಕು, ಒಂದು ಅಲೆ ಕ್ರಿಯೇಟ್ ಆಗಬೇಕು. ಒಕ್ಕಲಿಗ ನಾಯಕನಿಗೂ ಕೂಡ ಕಾಂಗ್ರೆಸ್ ಮುಖ್ಯಮಂತ್ರಿ ಸ್ಥಾನ ಕೊಡುತ್ತೆ. ಹಾಗಾಗಿ 2.5 ವರ್ಷ ಕುರುಬ ಸಮುದಾಯದ ಸಿದ್ದರಾಮಯ್ಯನವರು, ಉಳಿದ 2.5 ವರ್ಷ ಒಕ್ಕಲಿಗ ಸಮುದಾಯದ ಡಿ.ಕೆ. ಶಿವಕುಮಾರ್ ಸಿಎಂ ಆಗಬೇಕು ಅನ್ನೋ ಒಂದು ಪ್ರಚಾರ ರಾಜ್ಯದಲ್ಲಿ ನಿರಂತರವಾಗಿ ನಡೀಬೇಕು. ಈ ಅರ್ಥದಲ್ಲಿ ಇಬ್ಬರಿಗೂ ಪ್ರಮಾಣವನ್ನು ಕೊಟ್ಟು 2023ರ ಎಲೆಕ್ಷನ್ ಅನ್ನು ನಡೆಸಲಾಯಿತು ಅನ್ನೋ ಚರ್ಚೆ. ಈಗ 2023ರಲ್ಲಿ ಕೊಟ್ಟಿದ್ದ ವಾಗ್ದಾನದ ಅವಧಿ ಮುಕ್ತಾಯ ಆಗಿದೆ. ಸಿದ್ದರಾಮಯ್ಯರ ಆಡಳಿತ ಅವಧಿ 2.5 ವರ್ಷ ಕಳೆಯಿತು. ಮಾತು ಕೊಟ್ಟಂತೆ ಡಿ.ಕೆ.ಗೆ ಹಸ್ತಾಂತರ ಮಾಡಬೇಕಲ್ಲ, ಆ ಮಾಡೋ ಕೆಲಸ ಆಗ್ತಿಲ್ವಲ್ಲ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಪದೇ ಪದೇ ಆ ವಿಚಾರವನ್ನು ಮುನ್ನೆಲೆಗೆ ತಂದರು. ಸರಿ, ನಾನು ಒಬ್ಬ ಹೇಳಿದ್ರೆ ಹೈಕಮಾಂಡ್ ಕೇಳೋದಿಲ್ಲ ಅಂತ ಹೇಳಿ ತನ್ನ ಬೆಂಬಲಿಗರ ಬಾಯಲ್ಲೂ ಕೂಡ ಹೇಳಿಸಲಾಯಿತು. ಕುಣಗಲ್ ಶಾಸಕರು ಮುನ್ನೆಲೆಗೆ ಬಂದರು, ರಾಮನಗರದ ಶಾಸಕರು ಮುನ್ನೆಲೆಗೆ ಬಂದರು. ಆದರೂ ಕೂಡ ಹೈಕಮಾಂಡ್ ನಾಯಕರು ಕನ್ವಿನ್ಸ್ ಆಗ್ತಿಲ್ವಲ್ಲ, ಯಾಕೆ? ಹಾಗಾಗಿ ನಿರಂತರವಾದಂತಹ ಪ್ರಯತ್ನವನ್ನು ಮಾಡ್ತಾರೆ, ದೆಹಲಿ ಭೇಟಿ ಮಾಡ್ತಾರೆ, ಸುರ್ಜೇವಾಲರ ಮನವೊಲಿಸೋ ಪ್ರಯತ್ನಗಳಾಗ್ತವೆ, ಕರ್ನಾಟಕದಲ್ಲಿ ಒಕ್ಕಲಿಗರ ಶಕ್ತಿ ಪ್ರದರ್ಶನಗಳು ನಡೀತಾವೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಕೇವಲ ಬೆರಳೆಣಿಕೆಯ ನಾಯಕರ ಬೆಂಬಲವಲ್ಲದೆ ಬೂತ್ ಮಟ್ಟದ ಕಾರ್ಯಕರ್ತರ ಬೆಂಬಲವೂ ಇದೆ ಅನ್ನೋ ಸಂದೇಶವನ್ನು ಹೈಕಮಾಂಡ್ಗೆ ಸಲ್ಲಿಸಲಾಗುತ್ತೆ. ಆದರೂ ಕೂಡ ಈ ಒಂದು ಪವರ್ ಶೇರಿಂಗ್ ವಿಚಾರದಲ್ಲಿ ಒಂದು ತಾರ್ಕಿಕ ಉತ್ತರ ಸಿಗ್ತಿಲ್ಲ ಅನ್ನೋ ಬೇಸರ. ಇನ್ನು ಹೈಕಮಾಂಡ್ ಹೇಳಿದ್ರೆ ಬಿಟ್ಟು ಬಿಡ್ತೀನಿ ಅಂತೇಳಿ ಈಗ ಸಿದ್ದರಾಮಯ್ಯನವರು ಹೇಳಿಕೆ ಕೊಡ್ತಿದ್ದಾರೆ. ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅನ್ನೋ ವಿಚಾರ ಅಲ್ಲ. ನಮ್ಮನ್ನ ನಿಯಂತ್ರಣ ಮಾಡುವಂತಹ ಹೈಕಮಾಂಡ್ ನಾಯಕರು ಒಂದು ಮಾತನ್ನು ಹೇಳಿ, ನಾನು ಸ್ಥಾನವನ್ನು ಬಿಟ್ಟು ಬಿಡ್ತೀನಿ. ಈ ನಡುವೆ ಸಿಎಂ ಬಣದಲ್ಲಿ ಪ್ರತ್ಯೇಕ ಟಾಕ್ವಾರು ಕೂಡ ನಡೀತಿದೆ. ಸಿಎಂ ಸಿದ್ದರಾಮಯ್ಯ ಫುಲ್ಲು ಸೇಫು ಅನ್ನೋ ವಿಚಾರ. ಕಾರಣ, ತಮಿಳುನಾಡು, ಕೇರಳ, ಪಶ್ಚಿಮ ಬಂಗಾಳ ಹೀಗೆ 5 ರಾಜ್ಯದ ಚುನಾವಣೆಯ ಹೊಸ್ತಿಲಲ್ಲಿರ್ತಕ್ಕಂತಹ ಭಾರತ, ಆ ಚುನಾವಣೆ ಆಗೋವರೆಗೂ ಕೂಡ ಸಿದ್ದರಾಮಯ್ಯರ ಸ್ಥಾನ ಬದಲಾಗೋದಿಲ್ಲ ಅನ್ನೋ ಒಂದು ಪೊಲಿಟಿಕಲ್ ಚರ್ಚೆ. ಬಜೆಟ್ ಬಳಿಕ ಪಂಚರಾಜ್ಯಗಳ ಚುನಾವಣೆ ಮುಗಿಯುವವರೆಗೂ ಕೂಡ ಸೇಫು. ಅಷ್ಟೊತ್ತಿಗದಾಗಲೇ 3 ವರ್ಷ ಆಡಳಿತ ಪೂರ್ತಿಯಾಗುತ್ತೆ ಸಿದ್ದರಾಮಯ್ಯನವರದು. ಈ ಎಲ್ಲದರ ನಡುವೆ ಇನ್ನು ಕೇವಲ 1.5-2 ವರ್ಷದ ಅಧಿಕಾರವನ್ನು ಡಿ.ಕೆ.ಶಿ ವಹಿಸಿಕೊಳ್ತಾರಾ, ಅಥವಾ 2028ರ ಚುನಾವಣೆಗೆ ತನ್ನ ನಾಯಕತ್ವದಲ್ಲೇ ಎಲೆಕ್ಷನ್ ನಡೆಸ್ತಾರಾ? ಇದು ನಿಜಕ್ಕೂ ಕೂಡ ಕಾದು ನೋಡಬೇಕಾಗಿರ್ತಕ್ಕಂಥ ವಿಚಾರ. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ತರಹದ ದಿನ ಕಳೆದ ಹಾಗೆ ಬೇರೆ ಬೇರೆ ತರಹದ ಡೆವಲಪ್ಮೆಂಟ್ಗಳಾಗ್ತಾ ಇದೆ. ಹಾಗಾದ್ರೆ ಈ ಬಾರಿ ಸಿದ್ದರಾಮಯ್ಯ ಈ ಯುದ್ಧದಲ್ಲಿ ಗೆಲ್ತಾರಾ ಅನ್ನೋದೇ ಚರ್ಚೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.